ಬನ್ನಿ ಇವತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪಾರ್ಕಿಗೆ ಅಂತ ಸುಬ್ಬಿ ಕರ್ಕೊಂಡು ಹೋಗಿದ್ಲು ಅಲ್ವಾ ಕೀರ್ತಿನ. ಕೀರ್ತಿ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಸುಬ್ಬಿನ ಕರ್ಕೊಂಡು. ರನ್ನಿಂಗ್ ರೇಸ್ ಆಟ ಆಡೋಣ ಅಂತ ಇಬ್ಬರು ಚೆನ್ನಾಗಿ ಓಡ್ತಾ ಇದ್ದಾರೆ. ಕೀರ್ತಿ ಅಂತೂ ಎಷ್ಟು ಜೋರಾಗಿ ಓಡ್ತಾ ಇದ್ದಾಳೆ, ಸುಬ್ಬಿ ಕೈಯಲ್ಲಂತೂ ಆಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಸುಸ್ತಾಗಿ ನಿಂತ್ಕೊತಾ ಇದ್ದಾಳೆ. ಒಂದು ಹತ್ರ ಫುಲ್ ಮಲ್ಗೆ ಬಿಟ್ಲು. ಅಯ್ಯಪ್ಪ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ಇವಳೇನು ಈಗ ಓಡ್ತಾ ಇದ್ದಾಳೆ, ನಾನು ಸತ್ತೋಗ್ಬಿಡ್ತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಇವಾಗ ಅರ್ಥ ಆಗ್ತಾ ಇದೆ ಆ ಕಾವೇರಿ ಮೇಡಮ್ ಇವಳನ್ನ ಯಾಕೆ ಸಾಯಿಸೋಕೆ ಹೋಗಿದ್ರು ಅಂತ. ಈ ತರ ಟಾರ್ಚರ್ ಕೊಟ್ರೆ ಯಾರಾದ್ರೂ ಬಿಡ್ತಾರ, ಸಾಯಿಸೇ ಬಿಡ್ತಾರೆ ಅಂತ ಸುಬ್ಬಿ ಮಾತಾಡ್ತಾ ಇರ್ತಾಳೆ. ಇವಳು ನೋಡಿದ್ರೆ ಇಲ್ಲಿ ಈ ತರ ಸಾಯಿಸ್ತಾ ಇದ್ದಾಳೆ. ಇವಳಿದ್ದ ನಾನೇನಾದ್ರೂ ಇವತ್ತು ವಿಷಯನ ಹೊರಗೆ ತರಲಿಲ್ಲ ಅಂದ್ರೆ ಆ ಕಾವೇರಿ ಮೇಡಮ್ ಅಲ್ಲಿ ಸಾಯಿಸ್ತಾರೆ. ಇರೋದೊಂದು ಜೀವ, ನಾನು ಎಷ್ಟು ಸತಿ ಸಾಯಿಲ್ಲಪ್ಪ ದೇವ್ರೆ ಅಂತ ತುಂಬಾ ಸುಸ್ತಾಗಿರ್ತಾಳೆ ಸುಬ್ಬಿ. ಅವಾಗ ಕಾವೇರಿ ಮೇಡಮ್ಗೆ ಫೋನ್ ತಗೊಂಡು ಕಾಲ್ ಮಾಡ್ತಾ ಇರ್ತಾಳೆ. ಆ ಕಡೆ ಕಾವೇರಿ ಜೈಲಲ್ಲಿ ತುಂಬಾ ಖುಷಿಯಾಗಿರ್ತಾಳೆ. ಅದೇ ಟೈಮಿಗೆ ಸುಬ್ಬಿ ಕೂಡ ಕಾಲ್ ಮಾಡಿದ ತಕ್ಷಣ ಫೋನ್ನ ತಗೊಂಡು ಸೈಡ್ಗೆ ಬಂದು ಕಾಲ್ನ ಪಿಕ್ ಮಾಡ್ತಾಳೆ ಕಾವೇರಿ. ವಾವ್ ಚಿಂಗಾರಿ, ನಿಂಗೆ 100 ವರ್ಷ ಆಯಸ್ಸು, ನಿನ್ನನ್ನೇ ನೆನ್ಪು ಮಾಡ್ಕೊಳ್ತಾ ಇದ್ದೆ, ನೀನೇ ನನಗೆ ಕಾಲ್ ಮಾಡಿಬಿಟ್ಟೆ ಅಂತ ಕಾವೇರಿ ಹೇಳಿದಾಗ, ಅಯ್ಯೋ ಮೇಡಮ್ ಡೌಟ್ ಮೇಡಮ್, ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ, ನಾನು ಇವತ್ತು ಇರಲ್ಲ ಮೇಡಮ್ ಅಂತ ಹೇಳಿದಾಗ, ಏನಾಯಿತು ಚಿಂಗಾರಿ, ಏನು ಈಗ ಮಾತಾಡ್ತಾ ಇದ್ದೀವಿ ಅಂದಾಗ, ಹೌದು ಮೇಡಮ್ ಯಾರೂ ಇಲ್ಲ ಅಂತ ಒಂದೊಳ್ಳೆ ಅವಕಾಶ ಸಿಕ್ತು ಅಂತ ಕಾರುಣ್ಯಗೂ ಕೂಡ ಗೊತ್ತಿಲ್ಲದೆ ಕೀರ್ತಿನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ ಮೇಡಮ್ ಅಂದಾಗ, ವಾವ್ ಗುಡ್ ಚಿಂಗಾರಿ ಗುಡ್. ಕೀರ್ತಿ ಏನಾದರೂ ಹೇಳಿಲ್ಲ ಅಂದ ತಕ್ಷಣ, ಅಯ್ಯೋ ಮೇಡಮ್ ಇವಳು ಇಲ್ಲಿ ನನಗೆ ನರ್ಕ ತೋರಿಸ್ತಿದ್ದಾಳೆ ಮೇಡಮ್, ನನ್ನ ಕೈಲಿ ಇವಳು ಟಾರ್ಚರ್ನ ಆಗ್ತಾ ಇಲ್ಲ, ನಾನು ಎಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ಅಂದಾಗ ಕಾವೇರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಚಿಂಗಾರಿ ಕಾವೇರಿಗೆ ನಡೆದಿದ್ದೆಲ್ಲನೂ ಕೂಡ ಹೇಳ್ತಾ ಇರ್ತಾಳೆ. ಅವಾಗ ಕಾವೇರಿಗೂ ಕೂಡ ತುಂಬಾ ಕೋಪ ಬರುತ್ತೆ. ಇರಿ ಮೇಡಮ್ ಕೈ ತುಂಬಾ ನೋಯ್ತಾ ಇದೆ, ಈ ಜನ್ಮದಲ್ಲಿ ಮಾಡೋ ಎಕ್ಸಸೈಸ್ ಎಲ್ಲನೂ ಕೂಡ ಇವತ್ತೊಂದೇ ದಿನ ಮಾಡಿಸಿದ್ದಾಳೆ ಅಂತ ಚಿಂಗಾರಿ ಇಲ್ಲಿ ಕೀರ್ತಿನ ಬೈತಾ ಇರಬೇಕಾದ್ರೆ, ನಿನಗೆ 100 ವರ್ಷ ವಯಸ್ಸಲ್ಲ, ಇವತ್ತೇ ಸತ್ತೋಗು, ನಿನ್ನ ಬದುಕಕ್ಕೂ ಕೂಡ ಯೋಗ್ಯತೆ ಇಲ್ಲ. ಅಲ್ಲ ಆ ಕೀರ್ತಿನ ಪಾರ್ಕಿಗೆ ಕರ್ಕೊಂಡು ಬಂದಿರೋದೇ ನಮಗೊಂದು ಒಳ್ಳೆ ಅವಕಾಶ, ಅವಳಿದ್ದ ಒಂದು ವಿಷಯ ನಿನಗೆ ಬಾಯಿ ಬಿಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ನೀನು ಬದುಕಿದ್ದು ಕೂಡ ವೇಸ್ಟ್ ಚಿಂಗಾರಿ. ಇಲ್ಲಿ ಬಂದಾಗ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತೀಯ. ಇವಾಗ ನೋಡಿದರೆ ಸಿಕ್ಕಿರೋ ಅವಕಾಶದಲ್ಲಿ ಅವಳ ಹತ್ರ ಒಂದು ವಿಷಯನೂ ಕೂಡ ನಿನ್ನ ಕೈಯಲ್ಲಿ ತಿಳ್ಕೊಳಕ್ಕಾಗ್ತಾ ಇಲ್ಲ. ಏನು ಚಿಂಗಾರಿ ನೀನು ಈ ಥರ ಮಾಡ್ತಾ ಇದ್ದೀಯ ಅಂದಾಗ, ಅಯ್ಯೋ ಮೇಡಮ್ ಇವಳು ಇಲ್ಲಿ ನನಗೆ ನರ್ಕ ತೋರಿಸ್ತಾ ಇದ್ದಾಳೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಕೀರ್ತಿ ಕೂಡ ಅಲ್ಲಿಗೆ ಬರ್ತಾಳೆ. ಕಾವೇರಿ ಹತ್ರ ಚಿಂಗಾರಿ ಮಾತಾಡ್ತಾ ಇರೋದನ್ನ ನೋಡಿ ಕಾವೇರಿ ವಾಯ್ಸ್ ಕೇಳಿದ ತಕ್ಷಣ ಅವಳಿಗೆ ಹಳೇದೆಲ್ಲನೂ ಕೂಡ ನೆನಪಾಗ್ತಾ ಇರುತ್ತೆ. ಕಾವೇರಿ ಬೆಡ್ತಿದ್ದ ಕೀರ್ತಿನ ತಳ್ಳಿದ್ದು, ಅವಾಗ ಅವಳಿಗೆ ಏನಾಯಿತು ಎಲ್ಲನೂ ಕೂಡ ಕೀರ್ತಿಗೆ ನೆನಪಾಗ್ಬಿಟ್ಟು ಅವಳ ತಲೆ ತುಂಬ ನೋವು ಬರ್ತಾ ಇರುತ್ತೆ. ಅದೇ ಟೈಮಿಗೆ ಕಾವೇರಿನೂ ಕೂಡ ಅವಳೇನು ನಿನ್ನನ್ನು ಎದುರಿಸ್ತಾ ಇದ್ದಾಳೆ ತಾನೇ, ಅವಳೇ ನಿನ್ನನ್ನು ಸಾಯಿಸ್ಬಿಡಲ್ಲ, ಸಾಯಿಸೋ ಥರ ಮಾಡ್ತಾ ಇದೆಯಲ್ಲ, ಹೇಗಾದರೂ ಮಾಡಿ ಅವಳ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡು ಅಂತ ಕಾವೇರಿ ಹೇಳಿದ ತಕ್ಷಣ ಅದು ಕೀರ್ತಿಗೆ ಗೊತ್ತಾಗ್ಬಿಡುತ್ತೆ. ಚಿಂಗಾರಿ ಇದ್ದ ಫೋನ್ನ ಕಸ್ಕೊಂಡು ಬಿಟ್ಟು, ಏನು ಮಾತಾಡ್ತಾ ಇದ್ದೀರಾ ಆಂಟಿ, ಅದೇನು ನನಗೆ ಹೇಳಿ ಅಂತ ಕೀರ್ತಿ ಹೇಳಿದ ತಕ್ಷಣ ಇಲ್ಲಿ ಕಾವೇರಿಗೆ ಶಾಕ್ ಆಗುತ್ತೆ. ಅದು ಕೀರ್ತಿನ ಅಂದಿದ ತಕ್ಷಣ, ಹೌದು ಕೀರ್ತಿನೇ ಅಂದಿದ ತಕ್ಷಣ, ಅದು ಕೀರ್ತಿ ಅಂದಿದ ತಕ್ಷಣ ಬಾಯಿ ಮುಚ್ಚಿ ಸಾಕು, ಇಷ್ಟು ದಿನ ನೀವು ಮಾಡಿರೋದೇ ಸಾಕು ಅಂತ ಕೀರ್ತಿ ಹೇಳಿದ ತಕ್ಷಣ ಇಲ್ಲಿ ಕಾವೇರಿಗೆ ಫುಲ್ ಶಾಕ್ ಆಗುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಚಿಂಗಾರಿಗೂ ಕೂಡ ತುಂಬ ಭಯ ಆಗ್ತಾ ಇರುತ್ತೆ. ಇವಳು ನನಗೆ ಏನು ಮಾಡ್ತಾಳೋ ಅಂತ ಚಿಂಗಾರಿನೂ ಕೂಡ ತುಂಬ ಭಯ ಪಡ್ತಾ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.